ವಿಧಾನಸಭಾ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟನ್ನು ಇಶ್ಯೂ ಮಾಡಿತ್ತು. ಅದರಲ್ಲಿ ಇಂತಿಂಥ ಪೋಸ್ಟ್ಗಳಿಗೆ ಇಂತಿಂಥ LOC ಕೊಡಬೇಕಾದ್ರೆ, ಅವಾರ್ಡ್ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು, ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು. ಅದು ಯಾವುದೇ ಡಿಫಮೇಷನ್ ಆಗಲ್ಲ. ಇಟ್ ಡಸ್ ನಾಟ್ ಅಮೌಂಟ್ ಟು ಡಿಫಮೇಷನ್. ಆದರೂ BJPಯವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ. ಯಾಕಂತಂದರೆ ಯಾರನ್ನೂ ನಾವು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಂಬರ್ 1. ನಂಬರ್ 2, ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ BJPಯವರು, ಇದು ಒಂದು ಪ್ರೈವೇಟ್ ಕಂಪ್ಲೇಂಟು ಡಿಫಮೇಷನ್ಗೆ. ಡಿಫಮೇಷನ್ ಆಗಲ್ಲ. ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್, ನಾವು ಕೋರ್ಟ್ನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ. ನಾವು ಮೊದಲನೇ ಹಿಯರಿಂಗಿಗೆ ಆಗಲಿಲ್ಲ, ಎಕ್ಸಾಮ್ಷನ್ ಕೇಳಿದ್ದು, ಕೋರ್ಟ್ ಗ್ರ್ಯಾಂಟ್ ಮಾಡಿತ್ತು. ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು. ಸೊ ನಾವು ಪರ್ಮನೆಂಟ್ ಎಕ್ಸಾಮ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ. ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ನೋಡಬೇಕು. ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್, ಇದು ಭಾಳ ಸಿಂಪಲ್ ಅಫೆನ್ಸ್. ಸೊ ನಾವು ಅಪಿಯರ್ ಆಗಿದ್ದೀವಿ. ನಾನು ಇವರು ಮೀಟಿಂಗ್ ಇದ್ದದರಿಂದ ನನ್ನ ಮೇಲೆ, DK ಶಿವಕುಮಾರ್ ಮೇಲೆ ಮತ್ತು ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಡಿಫಮೇಷನ್ ಕೇಸ್ ಹಾಕಿದ್ದಾರೆ. ರಾಹುಲ್ ಗಾಂಧಿಯವರು ಇವತ್ತು ಎಕ್ಸಾಮ್ಷನ್ ತಗೊಂಡಿದ್ದಾರೆ. ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಕೂಡ. ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ಹಾಕ್ತೀವಿ.